ಬೆಂಗಳೂರಿನಲ್ಲಿ ಪೊಲೀಸರಿಂದಲೇ 20 ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ದರೋಡೆಗೆ 3 ದಿನಗಳಿಂದ ನಡೆದಿತ್ತು ಮಾಸ್ಟರ್ ಪ್ಲಾನ್. ಬಿಟ್ಕಾಯಿನ್ನಲ್ಲಿ ಹಣ ಹೂಡಲು ಯುವಕರು ಬಂದಿದ್ರು ಕೇರಳದಿಂದ. ಈ ಹಣವನ್ನ ದರೋಡೆ ಮಾಡಲಿಕ್ಕೆ ಪೊಲೀಸರೇ 3 ದಿನಗಳ ಕಾಲ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಜೂನ್ 15ರಂದು ಹಣ ಹೂಡಿಕೆಗೆ ಕೇರಳದಿಂದ ಯುವಕರು ಬಂದಿದ್ರು. 20 ಲಕ್ಷ ಹಣದೊಂದಿಗೆ ಜುನೀಶ್ ಬಾಬು ಮತ್ತು ಸಫೀರ್ ಬಂದಿದ್ರು. ಕೇರಳ ಯುವಕರನ್ನ 2 ಬಾರಿ ಭೇಟಿಯಾಗಿ ಶಾಹೀನ್ ಎಂಬಾತ ಚರ್ಚಿಸಿದ್ದ. ಹೋಟೆಲ್ ರೂಮ್ನಲ್ಲಿ ಶಾಹೀನ್ಗೆ 20 ಲಕ್ಷ ಹಣ ಕೊಡಬೇಕಾದ್ರೆ ಪೊಲೀಸರು ಏಕಾಏಕಿಯಾಗಿ ದಾಳಿ ಮಾಡಿದ್ದಾರೆ. ಪೊಲೀಸ್ ಜೀಪ್ನಲ್ಲೇ ಹೋಟೆಲ್ಗೆ ಬಂದಿದ್ದ ಕುಪೇಂದ್ರ ರೆಡ್ಡಿ ಪೊಲೀಸರು ಎಂದು ಯುವಕರ ಮೇಲೆ ಹಲ್ಲೆ ಮಾಡಿ ಅವರಿಂದ 20 ಲಕ್ಷ ಹಣವನ್ನ ದರೋಡೆ ಮಾಡಿರುವಂತದ್ದು. ಜೀಪ್ನಲ್ಲೇ ಕುಳಿತು ಎಲ್ಲವನ್ನು ಹ್ಯಾಂಡಲ್ ಮಾಡಿದ್ರು ಇನ್ಸ್ಪೆಕ್ಟರ್. 20 ಲಕ್ಷ ಹಣ ಲೂಟಿ ಮಾಡಿ ಪೊಲೀಸ್ ಜೀಪ್ನಲ್ಲೇ ಎಸ್ಕೇಪ್ ಆಗಿದ್ರು. ಪೊಲೀಸ್ ತನಿಖೆಯ ವೇಳೆ ಈ ಸ್ಫೋಟಕ ಸತ್ಯ ಹೊರಬಂದಿದೆ. ಇನ್ನು ಈ ಮಡಿವಾಳ ಇನ್ಸ್ಪೆಕ್ಟರ್ ಮಹೇಶ್ ಕತೆ ಬಗದಷ್ಟು ಕೂಡ ಬಯಲಾಗ್ತಾ ಇದೆ. ರೋಚಕ ಕತೆ ಬಯಲಾಗ್ತಾ ಇದೆ. ಆರೋಪಿ ಕುಪೇಂದ್ರನಿಗೆ ಈ ಇನ್ಸ್ಪೆಕ್ಟರ್ ಮಹೇಶ್ ಆತ್ಮೀಯರಾಗಿದ್ರು. ಸರ್, ಒಳ್ಳೆ ಡೀಲ್ ಇದೆ ಬನ್ನಿ ಅನ್ನೋದಾಗಿ ಆತನೇ ಇನ್ಸ್ಪೆಕ್ಟರ್ನನ್ನ ಕರೆ ತಂದಿದ್ರು. ಕುಪೇಂದ್ರ ಇನ್ಸ್ಪೆಕ್ಟರ್ನನ್ನ ಕರೆ ತಂದಿದ್ರು. ಡೀಲ್ನಲ್ಲಿ ನಿಮಗೂ ಕೂಡ ಪಾಲು ಸಿಗುತ್ತೆ ಅನ್ನೋದಾಗಿ ಆಮಿಷವನ್ನ ಒಡ್ಡಿ ಕರೆ ತಂದಿದ್ರು. ಕುಪೇಂದ್ರ ತಾನೇ CID ಅನ್ನೋದಾಗಿ ಜೀಪ್ ಡ್ರೈವ್ ಮಾಡಿ ಮಹೇಶ್ ಜೊತೆ ಬಂದಿದ್ದ. ಇನ್ಸ್ಪೆಕ್ಟರ್ ಮಹೇಶ್ ಬಳಿ ID ಕಾರ್ಡ್ ಪಡೆದು ಆತನೇ ಪೊಲೀಸ್ ಅಂತ ಹೇಳಿ ಲಾಡ್ಜ್ಗೆ ಎಂಟ್ರಿಯನ್ನು ಕೂಡ ಕೊಟ್ಟಿರ್ತಾರೆ. ಅವರಿಂದ 20 ಲಕ್ಷ ಹಣವನ್ನ ಕಸಿದು ಅದೇ ಜೀಪ್ನಲ್ಲಿ ವಾಪಸ್ ಹೋಗಿರ್ತಾರೆ. ಈ ವೇಳೆ ಜೀಪ್ನಲ್ಲೇ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಕೂಡ ಕೂತಿರ್ತಾರೆ. ಲಾಡ್ಜ್ ಒಳಗಿನಿಂದ 20 ಲಕ್ಷ ಹಣದೊಂದಿಗೆ ಕುಪೇಂದ್ರ ಹೊರ ಬಂದಿರ್ತಾರೆ. ಹಣದೊಂದಿಗೆ ಇನ್ಸ್ಪೆಕ್ಟರ್ ಮಹೇಶ್ ಜೊತೆ ಕುಪೇಂದ್ರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಇದು ತನಿಖೆ ಆಳಕ್ಕಿಳಿತಾ ಇದ್ದಂತೆ ಹಲವಾರು ವಿಚಾರಗಳು ಬಯಲಾಗ್ತಾನೇ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.